ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಉತ್ತರ ಕರ್ನಾಟಕದ ವಿಶೇಷವಾಗಿರುವಂತಹ ಎಳ್ಳಮಾಸಿಗೆ ಅಂತೇಳಿ ಸಜ್ಜಿ ರೊಟ್ಟಿಯನ್ನು ತೋರಿಸ್ಕೊಡಕತ್ತೀವಿ. ಖಡಕ್ ಆಗಿರುವಂತಹ ಮಸ್ತ್ ಆಗಿರುವಂತಹ ಸಜ್ಜಿ ರೊಟ್ಟಿ ಈ ಒಂದು ಎಳ್ಳಮಾಸಿಗೆ ನೀವು ತಪ್ಪಲಾರ್ದ ಹಿಂಗಣ ಮಾಡ್ಬೇಕ್ರಿ. ಭಾಳ ಈಸಿಯಾಗಿ ಹೆಂಗಂತೇಳಿ ನಾವು ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಜಲ್ದಿ ಆಗಿಬಿಡ್ರಿ. ಸ್ವಲ್ಪ ನೀರು ಕಾಯಿ ಹಾಕಿಟ್ಕೊರಿ ಒಂದು ಯಾವುದಾರ ಬೊಗಣ್ಯಾಗ. ಆಮೇಲೆ ಏನು ಮಾಡಿರಿ ಅಂತಂದ್ರೆ ಒಂದು 2 ಕಪ್ ಅಷ್ಟು ಸಜ್ಜೆ ಹಿಟ್ಟನ್ನು ನೀವು ಚಾಣಿಸಿ ತೊಗೊಳ್ಬೇಕಾಗೈತ್ರಿ. 2 ಕಪ್ ಅಷ್ಟು ರೀ. ಅದಕ್ಕೆ ಒಂದಿಟ್ಟು ಅರಿಶಿನ ಪುಡಿಯನ್ನು ಹಾಕ್ರಿ ಮತ್ತು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ರಿ. ಅಷ್ಟಾದ ನಂತರ ಒಮ್ಮೆ ಅದನ್ನು ಡ್ರೈ ಮಿಕ್ಸ್ ಮಾಡಿ ಅಂದ್ರೆ ಚಂದಂಗಿ ಫಸ್ಟಿಗೆ ಹಂಗೆ ಎಲ್ಲ ಮಿಕ್ಸ್ ಆದ ನಂತರ ಇದಕ್ಕೆ ನಾವು ಅಲ್ಲಿ ನೀರು ಕಾಯಿ ಹಾಕಿಟ್ಟಿದ್ದೇವಲ್ಲ ಅವ್ನು ಹಾಕಬೇಕು. ಹಿಂಗೆ ನಡ್ಬಾರ್ದು ಜಾಗ ಮಾಡ್ಕೊರಿ ಹಿಟ್ಟೊಳಗೆ. ಅದಾದ ನಂತರ ಬಿಸಿ ನೀರನ್ನು ಹಾಕಿ ಅದನ್ನು ಏನು ಮಾಡೋರಿ, ಜಿಗಿ ಬರ್ಸೋರಿ. ಅದಕ್ಕೆ ಒಂದು ಕಡ್ತಾರ ತೊಗೊಂಡ ಅಥವಾ ಕಡಚಿ ತೊಗೊಂಡು ಏನು ಮಾಡಿರಿ, ಸುತ್ತ ಇದ್ದದ ಹಿಟ್ಟನ್ನು ನಡ್ಬಾರ್ದು ತೊಗೊಂಬಂದು ಈ ರೀತಿಯಾಗಿ ಕಲಸ್ರಿ. ಆಮೇಲೆ ಏನು ಮಾಡಿರಿ, ಉಳಿದಿದ್ದು ಎಲ್ಲ ಹಿಟ್ಟನ್ನು ತೊಗೊಂಬಂದು ಹಿಂಗೆ ಗುಂಪಾಗಿ ಒಂದು ಕಡೆ ಮಾಡಿರಿ. ಅದಾದ ನಂತರ ಇದನ್ನು ನೀವು ಸಮಾಧಾನಲಿ ಕಲ್ಸೋಕೆ ಶುರು ಮಾಡಿರಿ. ಯಾಕಂದರೆ ಬಿಸಿನೀರು ಹಾಕಿರ್ತೀವಿ, ಸ್ವಲ್ಪ ಬಿಸಿ ಆಗ್ತೈತ್ರಿ. ಅದಕ್ಕೆ ನೋಡ್ಕೊಂಡು ಆರಾಮ್ಸೆ ನೀವು ಇದನ್ನು ಕಲಿಸ್ಬೇಕು. ಆಮೇಲೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋಣ ಚೆಂದಂಗೆ ನಾವು ಅದನ್ನು ಪೂರ್ತಿಯಾಗಿ ನಾವೇನು ಮಾಡೋರಿ, ಕಲಿಸಿ ನಾದೇ ಇಟ್ಕೊಂಡವ್ರಿ. ಒಮ್ಮೆ ಎಲ್ಲ ಮಾಡೋದು ಬ್ಯಾಡ್ರಿ. ಅದಕ್ಕೆ 2 ಭಾಗ ಮಾಡ್ಕೊಂಡಿದ್ದೀವಿ. ಅದ್ರಾಗ ಒಂದು ಭಾಗ ಏನು ಮಾಡಿರಿ, ಸಾಫ್ಟ್ ಮಾಡ್ಕೊರಿ ಪೂರ್ತಿ. ಆದರೆ ಜೋಳದ ರೊಟ್ಟಿ ಏನು ನೀವು ನಾತಿರ್ತೀರಿ ನೋಡ್ರಿ ಹಿಟ್ರಿ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಅಷ್ಟೇ ರೀ. ಈಗ ಒಂದು ಭಾಗ ತೆಗೆದಿಟ್ಕೊರಿ, ಇನ್ನೊಂದು ಭಾಗನ ನಾವು ಮಸ್ತಾಗಿ ಸಾಫ್ಟಾಗಿ ಮಾಡ್ಕೊಳಕತ್ತೀವಿ ರೀ. ಇದರಲ್ಲೇ ಈಗ ನಾವು ರೊಟ್ಟಿ ಮಾಡೋರಿ ತಿಳಿತಿರ್ಲೆ. ಅದಕ್ಕೆ ಒಂದನ್ನು ಯಾವುದ್ರಾಗಾರೆ ಮುಚ್ಚಿಟ್ಕೊರಿ. ಈಗ ಬರೀ ಆತನ ಏನು ಮಾಡಿರಿ, ಸಾಂದ ಒಂದು ಉಳ್ಳಿ ತೊಗೊರಿ. ಭಾಳ ದೊಡ್ಡದಲ್ಲ, ಭಾಳ ಸಾಂದವಲ್ಲ, ಅಷ್ಟು ಸಾಂದಷ್ಟು ತೊಗೊರಿ. ಅದಕ್ಕೆ ಬಿಳಿ ಎಳ್ಳನ್ನು ಹಚ್ಚಿ ನಾವೇನು ಮಾಡಬೇಕು, ಇದನ್ನು ತಟ್ಟಬೇಕಲ್ರಿ. ಅದಕ್ಕೆ ಕೆಳಗೆ ಒಂದು ಸ್ವಲ್ಪ ಈ ಸಜ್ಜೆ ಹಿಟ್ಟನ್ನು ಹಾಕಿ ರೊಟ್ಟಿಯನ್ನು ತಟ್ಟಕ್ಕೆ ಶುರು ಮಾಡಿ. ರೊಟ್ಟಿ ಪೂರ್ತಿ ತಟ್ಟಂಗಿಲ್ಲ ರೀ, ಸ್ವಲ್ಪ ಒಂದು ಈಟು ದೊಡ್ಡದಾಗುತ್ತಾನ ಅಷ್ಟೇ ನೀವು ಕೈಯಿಂದ ತಟ್ರಿ. ಆಮೇಲೆ ಕೆಳಗೆ ಒಂದು ಈಟು ಏನು ಮಾಡಿರಿ, ಮತ್ತೊಂದು ಹಿಟ್ಟು ಅಂದ್ರೆ ಸಜ್ಜೆ ಹಿಟ್ಟು ಹಾಕಿರಿ. ಆಮೇಲೆ ತಟ್ರಿ ತಿಳಿತಿರಲ್ಲ. ಈಗ ಹಿಂಗೆ ಗೆರಿಗೆರಿ ಆಗಿರುವಂತಹ ಲಟ್ಟುನಿಗೆ ಇರ್ತೈತಿಲ್ಲ ಅಥವಾ ಬೆಲ್ಲನಿಗೆ, ಅದನ್ನು ತೊಗೊಂಡ ಲಟ್ಸಕ್ಕೆ ಶುರು ಮಾಡಿರಿ. ತೆಳುವಾಗಿರುವಂತಹ ಕಡಕ್ ರೊಟ್ಟಿ ಬರಬೇಕು ಮತ್ತು ಡಿಸೈನ್ ಆಗಿ ಬರಬೇಕು ಅಂದ್ರೆ ಹಿಂಗೆ ನೀವು ಲಟ್ಟಿಸಿ ತೊಗೊಳ್ಬೇಕ್ರಿ. ಫಸ್ಟಿಗೆ ಲಟ್ಸೋಕ್ಕಿಂತ ಒಂದು ಸ್ವಲ್ಪ ಬಡದಾದ್ಮೇಲೆ ಹಿಂಗೆ ಲಟ್ಸಿದ್ರಿ ಅಂತಂದ್ರೆ ಭಾಳ ಚೆಂದಾಗಿರುವಂತಹ ರೊಟ್ಟಿ ಬರ್ತಾವ್ರಿ. ತೆಳುವಾಗಿರುವಂತಹ ಕಡಕ್ ರೊಟ್ಟಿ ಬರ್ತಾವ್ರಿ. ನೀವು ಇವನು ಆರಾಮ್ ಸರಿಯಾಗಿ ಭಾಳ ದಿನ ತನಕ ಇಟ್ಕೊಳ್ಬೋದು ರೀ. ಇಷ್ಟನ್ನು ನೀವು ಲಟ್ಟಿಸ್ತೀರಿ, ಕೈಯಿಂದ ಹಿಂಗೆ ಎಬಸ್ರಿ, ತವೆ ಮೇಲೆ ಹೋಗಿ ಹಾಕಿರಿ. ಗೊತ್ತಾತ್ರಿ, ಸಮಾನಲ್ಲಿ ಹಾಕಿರಿ. ಹಿಟ್ಟು ಯಾಕಂಡಿರ್ತೈತಿಲ್ಲ ಅದು ಮ್ಯಾಲೆ. ಅದಾದ ನಂತರ ಮುಂದಕ್ಕೆ ಒಂದು ಬಟ್ಟೆಯನ್ನು ನೀರಾಗ್ಯದ, ಒಂದು ಕಾಟನ್ ಬಟ್ಟೆ ಒಂದು ನೀರೊಳಗೆ ಒಂದು ಎದ್ದಿ ಅನ್ನ ಹಿಂಗೆ ದಂಡಿ ಬಿಡ್ಲಾರ್ದಂಗೆ ಈ ರೊಟ್ಟಿ ಮೇಲೆ ಸವ್ರಿ ತಿಳಿತ್ರಿ. ಅದಾದ್ಮೇಲೆ ಒಂದು 2-3 ಸೆಕೆಂಡ್ದಾಗ ಅದು ಆರಕ್ಕೆ ಹತ್ತತಿ. ಅವಾಗ ನೀವು ಇದನ್ನೇನು ಮಾಡಿರಿ, ತಿರುಗಿಸಿ ಹಾಕಿರಿ. ಹಿಂಗೆ ತಿರುಗಿಸಿ ಹಾಕಿ ನೀವು ಬೇಯಿಸ್ಬೇಕಾಕೈತ್ರಿ. ಕಡಕ್ ರೊಟ್ಟಿ ಮಾಡಕತ್ತಿದ್ದೀವಿ, ಅದಕ್ಕೆ ಸಮಾಧಾನಲೇ ಇದನ್ನು ಕಡಕ್ ಆಗುತ್ತಾನ ನೀವು ಕಾಯಬೇಕಾಕೈತ್ರಿ. ಅದನ್ನು ದಂಡಿಗೆ ಹಿಂಗೆ ಸ್ವಲ್ಪ ಕೈಯಿಂದ ಒತ್ಕೊಂತ ಕಡಕ್ ಆಗುತ್ತಾನ ವೇಟ್ ಮಾಡಿರಿ. ಚೆನ್ನಾಗಿ ಆಗ್ತತಿ, ಮಸ್ತಾಗಿನ ಕಡಕ್ ರೊಟ್ಟಿ ಬರ್ತಾವ್ರಿ. ಮೊದಲೇ ನಾವು ಒಂದು ಸ್ವಲ್ಪ ಹಿಂಗೆ ಬೇಯಿಸಿದ ಕೂಡಲೇ ಏನು ಮಾಡ್ತಿದ್ರಿ, ಒಲೆಗೆ ಹಾಕಿ ಬಿಡ್ತಿದ್ರಿ. ಅವು ಚೆನ್ನಾಗಿ ಕಡಕಾಗಿ ಬರ್ತಿದ್ದು ಜಳಕ್ಕೆ. ಈಗ ಹಂಗೆ ಆಗೋದಿಲ್ಲ ರೀ. ಅದಕ್ಕೆ ನಾವು ಸಮಾಧಾನಲೇ ಮಾಡಬೇಕಾಕೈತ್ರಿ. ಒಂದು ರೊಟ್ಟಿ ಮಾಡಿದ್ರಿ, ಉಳಿದಿದ್ದನ್ನು ಹಂಗೆ ಸ್ವಲ್ಪ ಉಳ್ಳಿಯನ್ನು ಚೆನ್ನಾಗಿ ಆಡಿಸಿ ಅದಕ್ಕೆ ಒಂದಿಟ್ಟು ಕರಿಬೇಳ ಅಥವಾ ಬಿಳಿ ಎಳ್ಳು ಯಾರ್ದ್ರಾಗ ಯಾವ್ದು ಬೇಕಾದ ಹಚ್ಬೋದು ರೀ, ಅಥವಾ 2 ಹಚ್ಬೋದು ರೀ. ಅಷ್ಟು ಹಚ್ಚಿ ತಟ್ಟುವಾಗ ನೋಡಿರಿ, ಒಂದು ಕೈ ದಂಡಿಗೆ ಇರ್ತೈತಿ, ಒಂದು ಕೈ ಅದನ್ನು ಗುಂಡಂಗಿ ತಿರುಗಿಸತ್ತಿರ್ತೈತಿ ರೀ. ಈ ರೀತಿಯಾಗಿ ತಟ್ಟಿ ಆಮೇಲೆ ನಾವು ಬೇಕಂದ್ರೆ ನಿಮಗೆ ಈಗಾಗಲೇ ತೋರಿಸಿದ್ದೀವಿ, ಪೂರ್ತಿ ತಟ್ಟಿನ ಮಾಡೋದು ತೋರಿಸಿದ್ದೇವೆ ರೀ. ಆಮೇಲೆ ಯಾವ ರೀತಿ ಸಜ್ಜೆ ಹಿಟ್ಟು ಮಾಡ್ಕೊಂಬರ್ಬೇಕು ಅನ್ನೋದನ್ನು ಎಲ್ಲನೂ ಈಗಾಗಲೇ ನಮ್ಮ ಚಾನಲ್ದಾಗ ವೀಡಿಯೋಗಳದಾವು, ತಾವು ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ಬೋದು ರೀ. ಇನ್ನು ಚಂದಂಗಿ ಇದನ್ನು ಲಟ್ಟಿಸ್ರಿ, ಚಲೋತ್ನಂಗೆ ಆಗಬೇಕು. ಗೆರೆ ಆಗಿ ಅದ್ರ ಮ್ಯಾಲೆ ಮೂಡ್ತಾವು, ಅವೆಲ್ಲ ತೆಳುವಾಗಿ ಮಾಡ್ತಾವು ಮತ್ತು ಚಂದಂಗಿ ಬರ್ತೈತೆ ರೀ. ತಿಳಿತಿರಲ್ಲ. ಇದನ್ನು ಹೋಗೋದು ತವೆ ಮೇಲೆ ಹಾಕೋದು, ಸಮಾಧಾನಲೇ ಬೇಯಿಸೋದು, ಇಷ್ಟ ಕೆಲಸ ಐತ್ರಿ. ಸಜ್ಜಿ ರೊಟ್ಟಿ ಅತಿ ಸುಲಭವಾಗಿ ನೀವು ಮಾಡ್ಕೊಳ್ಬೋದು ರೀ. ಈ ಒಂದು ಎಳ್ಳಮಾಸಿಗೆ ಭಾಳ ಮಸ್ತಾಗಿ ಅಂತಹ ಈ ಒಂದು ಸಜ್ಜಿ ರೊಟ್ಟಿಯನ್ನು ತಪ್ಪಲಾರ್ದ ಮಾಡಿರಿ. ಹಂಗೆ ಚರ್ಗ ಚಲ್ಲೋಕ್ಕ ಕರಿಯೋದನ್ನು ಮರ್ಯಾಕೆ ಹೋಗಬೇಡ್ರಿ. ನಮಗೂ ಕಮೆಂಟ್ ಸಿಕ್ತಾಗ ಕರೆದು ಬಿಡ್ರಿ, ಬರ್ತೀವಿ. ಆಮೇಲೆ ಏನು ಮಾಡಿರಿ ಅಂತಂದ್ರೆ ಈಗ ನೋಡಿ, ಹಿಂಗೆ ರೊಟ್ಟಿ ಬೇಯುವಾಗ ತಿರುಗಿಸಿ ಹಾಕಬೇಕು. ಒಂದು ಈಟು ಕೈಲಿ ಭಾಳ ತನ ಏನು ಮಾಡೋಂಗಿಲ್ಲ ರೀ. ಯಾಕಂದ್ರೆ ತೆಳು ಇರ್ತೈತಿ ರೀ, ಮೊದಲ ಜಲ್ದಿನ ಬೇಯ್ತೈತಿ. ಆಮೇಲೆ ಕಡಕ್ಕೂ ತಾನ ಆಗ್ತೈತಿ. ಇಲ್ಲ ಅಂತಂದ್ರೆ ನೀವೇನು ಮಾಡ್ಬೇಕಾಗೈತೆ ರೀ, ಜಲ್ದಿ ಏನಾಗಲಿಲ್ಲ ಅಂದ್ರೆ 2 ಕಡೆ ಒಲೆ ಮೇಲೆ ತವೆ ಬಿಟ್ಟು ಒಂದು ಕಡೆ ಬೇಯಿಸೋದು, ಒಂದು ಕಡೆ ಕಡಕ್ ಮಾಡಕ್ಕೆ ಇಟ್ರೂ ನಡಿತೈತೆ ರೀ. ಹಂಗೂ ಮಾಡ್ಬೋದು ರೀ. ನಿಮಗೆ ಹೆಂಗೆ ಇಷ್ಟ ಆಗ್ತೈತೋ ಅಥವಾ ನಿಮಗೆ ಹೆಂಗೆ ಕನ್ವೀನಿಯೆಂಟ್ ಆಗ್ತೈತೋ ಹಂಗೆ ನೀವು ಚಲೋ ತಂಗಿ ಈ ಒಂದು ರೊಟ್ಟಿಗಳನ್ನು ಮಾಡ್ಕೊಳ್ಬೋದು ರೀ. ತಿಳಿತಿರಲ್ಲ. ಹಿಂಗೆ ದಂಡಿಗೆ ಒಂದು ಸ್ವಲ್ಪ ಒತ್ಕೊಂತ ಮಾಡಿದ್ರಿ ಅಂತಂದ್ರೆ ಅವು ಎಲ್ಲ ಕಡೆ ಕಡಕ್ಕಾಗಿ ಚಲೋ ತಂಗಿ ಉಳಿತಾವು,
ಮಸ್ತಾಗಿ ರೊಟ್ಟಿ ಬರ್ತಾವ್ರಿ. ಸಜ್ಜಿ ರೊಟ್ಟಿ ಉತ್ತರ ಕರ್ನಾಟಕದ ಭಾಳ ಜನರ ಪ್ರೀತಿಯ ಒಂದು ರೊಟ್ಟಿ ರೆಸಿಪಿ ರೀ. ಹಿಂಗೆ ಖಡಕ್ ರೊಟ್ಟಿ ಒಳಗನ ನಾವು ಜೋಳದ ರೊಟ್ಟಿಯಿಂದನೂ ಖಡಕ್ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀವಿ. ಆಮೇಲೆ ಈ ಒಂದು ಸಜ್ಜಿ ರೊಟ್ಟಿಯನ್ನು ಮೊದಲು ತೋರಿಸಿದ್ದೀವಿ ಬೇರೆ ವಿಧಾನದಾಗ. ತಾವು ನೋಡಿಲ್ಲ ಅಂತಂದ್ರೆ ತಪ್ಪಲಾರ್ದ ನೋಡ್ರಿ. ಹಂಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅದನ್ನು ಮಾಡಿರಿ ಅಂತ ಹೇಳ್ತಾ, ಇದು ಸವಿರ್ಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.